ಅಲ್ಲ, ಇವಾಗ ನೀವು ಮಾತನಾಡ್ತಾ ಇರೋವಾಗಲೇ ನನಗೆ ಅರ್ಥ ಆಗಿದ್ದು ನೀವು ಸ್ವಲ್ಪ ಗಟ್ಟಿ ಹೆಣ್ಣುಮಗಳಾಗಿದ್ರಿ ಆಗ್ಲೇ ಸ್ಕೂಲು ಕಾಲೇಜ್ನಲ್ಲಿ ಅಂತ. ನಿಮಗೂ ರೇಗಿಸ್ತಿದ್ರಾ? ಏನು ರೇಗಿಸೋರು, ಎಲ್ಲ ರೇಗಿಸ್ತಾರೆ. ಅಂದರೆ ಈಗ ನಡ್ಕೊಂಡು ಹೋಗ್ತಾ ಇದ್ದೆ, ನಾನು ಕಾಲೇಜು ಸಿದ್ಧಾರ್ಥದಲ್ಲಿ ಓದಿದ್ದು. ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ತುಮಕೂರಲ್ಲಿ ನಾನು ಡೆಂಟಿಸ್ಟ್ರಿ ಓದಿದ್ದು. ಹಿಂಗೆ ಕೂತ್ಕೊಂಡಿದ್ರೆ ಹುಡುಗರು ನಾನು ಹೋಗ್ತಾ ಇದ್ರೆ ಬುಸ್ ಬುಸ್ ಅಂತೆಲ್ಲ ಸೌಂಡ್ ಮಾಡೋರು. ಅವಾಗ ಅಳು ಬಂದ್ಬಿಡೋದು, ಬಿಡು ನಿಮ್ಮ ಬೇರೆ ಹೆಸರು ಇಡಬೇಕಿತ್ತು ನೀನು ಅಂತ ಹೇಳ್ತಾ ಇರ್ತಿದ್ದೆ. ಸೊ ಇವಾಗ ಅವೆಲ್ಲ ತಲೆನೇ ಕೆಡ್ಸ್ಕೊಳ್ಳ, ಅಂದರೆ ಅವೆಲ್ಲ ನ್ಯಾಚುರಲ್, ದಟ್ಸ್ ಹೌ ಇಟ್ ಇಸ್. ಇವತ್ತು ನೋಡಿ, ಒಂದು ಹೆಣ್ಮಗಳು ಬಂದಿದ್ಲು ನಮ್ಮ ಮನೆಗೆ. ಅವನು ಮದುವೆ ಆಗಿರೋನು ಗಂಡಸೇ ಅಲ್ಲ. ಸೊ ಅವಳಿಗೆ ಟಾರ್ಚರ್ ಕೊಡೋದು, ಅಂದರೆ ರಾತ್ರಿ ಅವಳು ಬೆಡ್ರೂಮ್ಗೆ ಹೋದಾಗ ಗಂಡ ಅಂದಮೇಲೆ ವೈವಾಹಿಕ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ತಾಳಲ್ಲ. ಸೊ ಅವಳಿಗೆ ನಿನಗೆ ತಲೆ ಸರಿ ಇಲ್ಲ, ಅವ್ರ ಅಮ್ಮಂಗೆ ಹೇಳೋದು, ಮಾತ್ರೆಗಳನ್ನ ಕೊಡಿಸೋದು, ಈ ಸೈಕಾಲಜಿಸ್ಟ್ಗಳ ಹತ್ರ ಹೋಗಿ ಇವಳಿಗೆ ತಲೆ ಸರಿ ಇಲ್ಲ ಕೌನ್ಸಿಲಿಂಗ್ ಕೊಟ್ಟು ನಿದ್ದೆ ಮಾತ್ರೆಗಳನ್ನು ಹಾಕ್ಸೋದು, ಅದೆಲ್ಲ ಮಾಡಿ. ಸೊ ಫೈನಲಿ ಅವರು ಅಟ್ ದ ಎಂಡ್ ಆಫ್ ದ ಡೇ ಅವಳು ಬಂದು ನಂಗೆ ಹೇಳ್ತಾ ಇದ್ಲು, ಮೇಡಮ್ ನಾನು ಹೊರಗೆ ಬಂದರೆ ಸಮಾಜ ನಾನು ಹೆಂಗೆ ನೋಡುತ್ತೆ ಕಣೆ ನಿನ್ನ ಅಂತ ಕೇಳಿದೆ. ನನ್ನನ್ನು ಕ್ಯಾರೆಕ್ಟರ್ಲೆಸ್ ಅಂದರೆ ಏನು, ಅದ್ರ ಮೇಲೆ ಏನಂತಾರವಾ, ಅದ್ರ ಮೇಲೆ ಏನಾರು ಅನ್ನಕ್ಕಾಗತ್ತಾ, ಅಂದಿದ ತಕ್ಷಣ ನೀನೇನಾರು ಹಾಕ್ತೀಯಾ? ಅಲ್ಲ, ವೈ ದಿಸ್ ಪರ್ಸೆಪ್ಷನ್ ಅಂತ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವಳು ಬದುಕನ್ನು ಹೆದರ್ಸಕ್ಕೆ ಮುಂಚೆನೇ ಎಷ್ಟು ಭಯ ಬೀಳ್ತಾ ಇದ್ಲು ಅಂತ. ನಾನು ಓಪನ್ ಆಗಿ ಮಾತಾಡ್ತೀನಿ, ಯಾಕೆಂದರೆ ಇದು ಇವತ್ತಿನ ಹೆಣ್ಣು ಮಕ್ಕಳ ಕನ್ಸರ್ನ್ ತುಂಬ ಇದೆ ಈ ಥರ. ಸೊ ಅವಾಗಂದರೆ ಅದಾದಮೇಲೆ ಏನಾರು ಅಂತಾರ, ಒಂದು ಹೆಣ್ಣು ಮಗಳಿಗೆ ಈಸಿಯಾಗಿ ಒಂದೇ ಮಾಡೋದವರು ಅವರ ಚಾರಿತ್ರ್ಯ ವಧೆ. ಯಾಕೆ ಅಂತ ಅಂದ್ರೆ ಅದು ಕೇವಲ ಗಂಡನ ಮನೆ ಒಂದೇ ವಿಷಯಕ್ಕೆ ನಿಲ್ಲೋದಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ, ಓಡಾಡೋ ಜಾಗದಲ್ಲಿ ಹೆಣ್ಣು ಮಕ್ಕಳು ಅವು ಗಂಡು ಮಕ್ಕಳಿಗೆ ತಗ್ಗಿ ಬಗ್ಗಿ ಇರಬೇಕು. ಒಂದು ಚೂರು ಡಾಮಿನೇಟಿಂಗ್ ಇದ್ರೆ, ಒಂದು ಚೂರು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸಿದ್ರು, ಅಥವಾ ಅವರು ಬೇಕಾದ ರೀತಿಯಲ್ಲಿ ನಡೆದುಕೊಳ್ಳಿಲ್ಲ ಮನೆಯಲ್ಲೋ ಹೊರಗಡೆನೋ ಅಂದರೆ ಈ ಚಾರಿತ್ರ್ಯವಧೆ ಯಾಕಾಗತ್ತೆ? ಏಕದಮ್ ಕ್ಯಾರೆಕ್ಟರ್ಲೆಸ್ಸು, ನೀವು ಹೇಳಿದ ಹಾಗೆ ವೇಶ್ಯೆ ಅಂತಾನೋ ಮತ್ತೊಂದು ಮಗದು ಅಲ್ಲ. ನೀವು ಯಾಕಿನ್ನೂ ಹೊರಗೆ ಬಂದಿಲ್ಲ ನಾವು ಅದರಿಂದ? ನಾವಲ್ಲಪ್ಪ, ಎಲ್ಲ ಗಂಡಸರಲ್ಲ, ಕೆಲವು ಗಂಡಸರ ಮನಸ್ಥಿತಿ ಆಗಿದೆ ಯೋಚನೆ ಮಾಡುವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳು ಸಹ ಅದಕ್ಕೆ ಹೆದರ್ಕೊಂಡಷ್ಟು, ಅದಕ್ಕೆ ನಾವು ವ್ಯಾಲ್ಯೂ ಕೊಡೋ ಅಷ್ಟು ನಾವು ಕೊಡ್ತಾ ಹೋದರೆ ಅದು ಹೇಳ್ತಾ ಹೋಗ್ತಾರೆ. ಈಗ ನಾನು ರಾಜಕಾರಣದಲ್ಲಿ ನೋಡಿದ್ದೀನಿ, ಇಂಥವೆಲ್ಲ ಎಷ್ಟು ಜನಕ್ಕೆ ಅಂದಿದ್ದಾರೆ. ಇವತ್ತಂಥವ್ರೆಲ್ಲರೂ ಮಿನಿಸ್ಟ್ರ್ ಆಗಿರೋದು ನೋಡಿದ್ದೀನಿ, CM ಆಗಿರೋದು ನೋಡಿದ್ದೀನಿ, ಈ ಪ್ರೈಮ್ ಮಿನಿಸ್ಟರ್ ಆಗಿರೋದು ನೋಡಿದ್ದೀನಿ. ಯಾರನ್ನು ಬಿಟ್ಟಿದ್ದಾರಪ್ಪ ಚಾರಿತ್ರ್ಯವಧೆ ಬಿಟ್ಟು? ನಾನು ಅದೇ ಹೆಣ್ಮಗಳಿಗೆ ಹೇಳಿದೆ, ನೀನು ಮುಂದೆ ಬರಬೇಕೇನವ, ನೀನೇನಾದರೂ ಸಾಧಿಸ್ಬೇಕೇನವ, ಇವೆಲ್ಲ ತಲೆ ಕೆಡ್ಸ್ಕೊಬೇಡ. ಅಟ್ಮೋಸ್ಟ್ ಅವ ಅನ್ನೋದು ಅದು ಒಂದೇ ತಾನೇ, ಅದ್ರ ಮೇಲೆ ಏನಾರು ಅಂತಾನ? ಅದ್ರ ಮೇಲೆ ಅನ್ನಕ್ಕೆ ಏನೂ ಇಲ್ಲ. ಇದರಿಂದ ನೀನು ಯಾವಾಗ ಆಚೆ ಬರ್ತೀಯ ನೋಡು, ಅವತ್ತಿಗೆ ಅವನು ನಿಲ್ಲಿಸ್ತಾನೆ ಹೇಳಕ್ಕೆ. ನೀನು ಬೆಳೀತಾ ಹೋದ್ರೆ ಅಂದವನು ಬಂದು ನಿನ್ನ ಮುಂದೆ ಸಲಾ ಮುಡಿತಾನೆ, ಇರಬೇಕು. ಹಾಗಂದ್ರೆ ಎಷ್ಟು ದಿನ ಹಿಂಗೆ ಇರ್ತೀರಾ?